ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಫೆಬ್ರವರಿ 2ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾರೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಶಿವ ನಟರಾಜ ಸೇರಿದಂತೆ 3 ಪುರಾತನ ಕಂಚಿನ ಶಿಲ್ಪಗಳನ್ನು ಭಾರತಕ್ಕೆ ಮರಳಿಸಲು ನಿರ್ಧರಿಸಿದ ಸ್ಮಿಥೋನಿಯನ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಏಷ್ಯನ್ ಆರ್ಟ್ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವ ದೇಶದಲ್ಲಿದೆ ಸರಿ ಒಂದು ಸ್ಮಿಥೋನಿಯನ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಏಷ್ಯನ್ ಆರ್ಟ್? ಸರಿ, ಏಷ್ಯನ್ ಅಂತಂದ ಕೇಳಿದ್ರೆ ಇದು ನಮ್ಮ ಏಷ್ಯನಲ್ಲೇ ಇರಬೇಕು? ಇಲ್ಲ, ಇದೇ ಎಲ್ಲಿ ಕಂಡುಬರುತ್ತೆ ಅಂದರೆ ಆಪ್ಷನ್ ಸಿ, ಅಮೇರಿಕಾದಲ್ಲಿ ಇದು ಕಂಡುಬರುತ್ತೆ. ಸರಿನಾ? ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಅಮೇರಿಕಾದಲ್ಲಿ ಕಂಡುಬರುತ್ತೆ. ಸೊ ಇದನ್ನು ಇವ್ರು ಏನು ಅಂತ ಹೇಳಿದ್ದಾರೆ ಅಂದರೆ ಕಂಚಿನ ಶಿಲ್ಪಗಳು, ಪುರಾತನ ಕಂಚಿನ ಶಿಲ್ಪಗಳನ್ನು ನಮ್ಮ ಭಾರತದಿಂದಲೇ ನಾವು ಎತ್ಕೊಂಡು ಹೋಗಿದ್ದೀವಿ. ಸೊ ಅದನ್ನು ನಾವು ನಿಮಗೆ ರಿಟರ್ನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ವಿಗ್ರಹಗಳನ್ನು? ಸೊ ಅದರಲ್ಲಿ ಸ್ಪೆಷಲಿ ಹೇಳೋದಾದರೆ ಈ ಒಂದು ಶಿವ ನಟರಾಜ ವಿಗ್ರಹ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿಯ ವಿಗ್ರಹ ಆಗಿದೆ ಅಂತ ಕೇಳಿದ್ರೆ ತಮಿಳುನಾಡಿನ ವಿಗ್ರಹಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಸರಿನಾ? ಸೊ ಇದು ಸುಮಾರು 900 ವರ್ಷಗಳ ಆ್ಯಂಡ್ ದೆನ್ 2026ಕ್ಕೆ ಕನ್ಸಿಡರ್ ಮಾಡಿದ್ರೆ 900 ವರ್ಷಗಳ ಹಿಂದಿನ ಹಾಗೆ 1100 ವರ್ಷಗಳ ಹಿಂದಿನ ಶಿಲ್ಪಕಲೆಗಳು ಇವು ಇದಾವೆ. ಈ ಒಂದು ಕಂಚಿನ ಮೂರ್ತಿಗಳು ಇವು ಇದಾವೆ ಅಂತ ಹೇಳಿದ್ದಾರೆ. ಸರಿನಾ? ಯಾರು ಹೇಳಿದ್ದಾರೆ ಅಂತ ಕೇಳಿದ್ರೆ ಒಂದು ಸ್ಮಿಥೋನಿಯನ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಏಷ್ಯನ್ ಆರ್ಟ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳೋ ಚಾನ್ಸಸ್ ನಿಮಗಿರುತ್ತೆ. ಯಾವುದು? ಸ್ಮಿಥೋನಿಯನ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಏಷ್ಯನ್ ಆರ್ಟ್ ಯಾವ ದೇಶದಲ್ಲಿದೆ ಅಂತ ಅವಾಗೂ ಹೇಳಬೇಕಾಗುತ್ತೆ ಸರ್. ಈ ಒಂದು USA ಅಂತ. ಹಾಗಾದ್ರೆ ಈ ಒಂದು US ಅಲ್ಲಿ ಕಂಡುಬರ್ತಕ್ಕಂತಹ ಸ್ಮಿಥೋನಿಯನ್ ನ್ಯಾಷನಲ್ ಮ್ಯೂಸಿಯಂ ಆರ್ಟ್ ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ಇವರು ರಿಟರ್ನ್ ನಮ್ಮ ದೇಶದಲ್ಲಿ ತೊಗೊಂಡು ಹೋಗಿರ್ತಕ್ಕಂತಹ ಈ ಒಂದು ಕಂಚಿನ ಮೂರ್ತಿಗಳನ್ನು ನಮಗೆ ರಿಟರ್ನ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿ ಇತ್ತು ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ, ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಫೆಡರಲ್ ರಿಸರ್ವ್ನ ಮುಂದಿನ ಅಧ್ಯಕ್ಷರನ್ನಾಗಿ ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಸರ್, ಯಾವುದಕ್ಕೆ? ಒಂದು ಫೆಡರಲ್ ರಿಸರ್ವ್ಗೆ ನಾಮನಿರ್ದೇಶನ ಮಾಡಿದಾರಂತೆ. ಯಾರು? ಈ ಒಂದು ಡೊನಾಲ್ಡ್ ಟ್ರಂಪ್. ಯಾರಿಗೆ ಮಾಡಿದ್ದಾರೆ ಅವರು? ಯಾರಿಗೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್, ಯಾರು ಅಂತ ಕೇಳಿದ್ರೆ ಈ ಒಂದು ಕೆವಿನ್ ವಾರ್ಷ್ ಅವರು ಅಂತ ಹೇಳ್ತೀವಿ. ಸರ್, ಯಾರು? ಈ ಒಂದು ಕೆವಿನ್ ವಾರ್ಷ್ ಅವರನ್ನು ನಾಮನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಋತುಚಕ್ರದ ಆರೋಗ್ಯದ ಹಕ್ಕನ್ನು ರೈಟ್ ಟು ಮೆನ್ಸೆಂಟ್ರಲ್ ಹೆಲ್ತ್ ಜೀವನದ ಹಕ್ಕಿನ ಭಾಗವೆಂದು ಘೋಷಿಸಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಈ ಒಂದು ಋತುಚಕ್ರದ ಆರೋಗ್ಯದ ಹಕ್ಕನ್ನು ಯಾವ ಒಂದು ವಿಧಿ ಅನ್ವಯ ರೈಟ್ ಅಂತ ಘೋಷಣೆ ಮಾಡಿದೆ? ಯಾವ ವಿಧಿ ಅನ್ವಯ ಹೇಳ್ಬೋದಾ ಸರ್? ಯಾವುದು ಅಂತ ಕೇಳಿದ್ರೆ ಈ ಒಂದು ಆಪ್ಷನ್ ಸಿ ಅಂತ ಹೇಳ್ತೀವಿ. ಮೀನ್ಸ್ 21ನೇ ವಿಧಿ ಅನ್ವಯ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಒಂದು ಅಡಿಯಲ್ಲಿ ಈ ಒಂದು ಋತುಚಕ್ರದ ಆರೋಗ್ಯ ಹಕ್ಕನ್ನು ಸಹ ಈ ಒಂದು ಸುಪ್ರೀಂ ಕೋರ್ಟ್ ಏನಿದೆ ಅಲ್ವಾ, ಅದು ಭಾಗವೆಂದು ಘೋಷಣೆ ಮಾಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 4ನೇ ಪ್ರಶ್ನೆ, ಪಡಿತರ ಚೀಟಿಗಳ ಬದಲಿಗೆ ಮೊಬೈಲ್ ಮೂಲಕ ಡಿಜಿಟಲ್ ಫುಡ್ ಕೂಪನ್ ಬಳಸುವ ಪ್ರಾಯೋಗಿಕ ಯೋಜನೆಯನ್ನು ಕೇಂದ್ರ ಸರ್ಕಾರವು ಯಾವ ಪ್ರದೇಶಗಳಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಸರ್, ಯಾವ ಒಂದು ಪ್ರದೇಶಗಳಲ್ಲಿ ಪ್ರಾರಂಭಿಸಿದೆ ಸರ್ ಇದು ಡಿಜಿಟಲ್ ಫುಡ್ ಕೂಪನ್? ಯಾವ ರಾಜ್ಯ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಇದು ಗುಜರಾತ್ನ 3 ಜಿಲ್ಲೆಗಳು, ಪುದುಚೇರಿ ಮತ್ತು ಚಂಡೀಗಢದಲ್ಲಿ ಇದನ್ನು ಪ್ರಾರಂಭಿಸಿವೆ ಅಂತ. ಓಕೆ, ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅಂತ ಕೇಳಿದ್ದೇನೆ. ಹೆಸರನ್ನ ಯಾರು ಸರ್? ಸುಪ್ರಿಯಾ ಸುಳೆ ಅವರು, ಆ್ಯಂಡ್ ದೆನ್ ಈ ಒಂದು ಪಂಕಜ ಮುಂಡೆ ಅವರು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸುನೇತ್ರಾ ಪವಾರ್ ಅವರು, ಆ್ಯಂಡ್ ದೆನ್ ಈ ಒಂದು ಸ್ಮೃತಿ ಇರಾನಿ ಅವರು ಅಂತ ಕೊಟ್ಟಿದ್ದಾರೆ. ಹೆಸರನ್ನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸುನೇತ್ರಾ ಪವಾರ್ ಅವರು ಅಂತ ಹೇಳ್ತೀವಿ. ಸೊ ಇವರು ಯಾರ ಒಂದು ವೈಫ್ ಆಗಿದ್ದಾರೆ ಅಂತ ಕೇಳಿದ್ರೆ ರೀಸೆಂಟಾಗಿ DCM ಡೆತ್ ಆದ್ರಲ್ವಾ, ಯಾರು? ಅಜಿತ್ ಪವಾರ್. ಅಜಿತ್ ಪವಾರ್ ಅವರ ವೈಫ್ ಅಂತ ಹೇಳ್ಬೋದು. ಸರಿನಾ? ಸೊ ಇವರು ಇದಕ್ಕಿಂತ ಮುಂಚೆ ಏನಾಗಿದ್ರು ಅಂತ ಕೇಳಿದ್ರೆ ರಾಜ್ಯಸಭಾದ MP ಆಗಿದ್ರು. ಸರಿನಾ? ರಾಜ್ಯಸಭಾದ MP ಆಗಿದ್ರು. ರಾಜ್ಯಸಭಾ MPಗೆ ಇವರು ರಾಜೀನಾಮೆಯನ್ನು ಕೊಟ್ಟು ಇವಾಗ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಶನಿವಾರ, ಮೀನ್ಸ್ ಐ ಥಿಂಕ್ ಫಸ್ಟ್ ಡೇಟ್ಗೆ ಅನ್ಸುತ್ತೆ. ಓಕೆ, ಮೀನ್ಸ್ 31st ಡೇಟ್ಗೆ ಸೊ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಾಗಾದರೆ ಇವರು MLA ಇದ್ದಾರಾ? MLA ಇಲ್ಲ. ಸೊ ಇವರು ಈ ಪ್ರಮಾಣ ವಚನವನ್ನು ಸ್ವೀಕರಿಸಿದ 6 ತಿಂಗಳ ಒಳಗಾಗಿ ಇವರು MLA ಅಥವಾ MLC ಆಗ್ತಾರೆ. ಸರಿನಾ? ಸೊ ಅವರು ಏನಾದರೂ ಆಗಲಿಲ್ಲ ಅಂತ ಕೇಳಿದ್ರೆ ಅವರು ಆ ಒಂದು ಪದದಿಂದ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾಗ್ತದೆ. ಸರಿನಾ? ಸೊ ಅದನ್ನು ಸಾರಿ ನೆನಪಿಟ್ಕೊಳ್ಳಿ, ಅದನ್ನು ಸಾರಿ ನಿಮಗೆ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 72ನೇ ಹಿರಿಯ ರಾಷ್ಟ್ರೀಯ ಮಹಿಳಾ ಕಬಡ್ಡಿ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಗೆದ್ದಿದೆ ಸರ್ ಈ ಒಂದು ತಂಡ? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿದೆ ಸರ್, ಅದು ಯಾವುದೂ ಅಲ್ಲ, ನಮ್ಮ ಹರಿಯಾಣ. ಸರಿ, ಯಾವುದು ಅಂತ ಕೇಳಿದ್ರೆ ಒಂದು ನಮ್ಮ ಹರಿಯಾಣ ಅಂತ ಹೇಳ್ತೀವಿ. 72ನೇ ಹಿರಿಯ ರಾಷ್ಟ್ರೀಯ ಮಹಿಳಾ ಕಬಡ್ಡಿ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಹರಿಯಾಣ ತಂಡ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಂಗ್ಸ್ ಇಂಡಿಯಾ 2026ರಲ್ಲಿ ವರ್ಷದ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಯಾವ ನಿಲ್ದಾಣಕ್ಕೆ ನೀಡಲಾಗಿದೆ ಅಂತ ಕೇಳಿದ್ರೆ ಯಾವುದು? ವಿಂಗ್ಸ್ ಇಂಡಿಯಾ 2026ರ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿ ಯಾವುದು ಸರ್? ಅದು ಯಾವುದು ಅಂತ ಹೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ವಾ? ಹೌದು, ಈ ಒಂದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿಯಲ್ಲಿ ಕಂಡುಬರ್ತಕ್ಕಂಥದ್ದು ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಮೆಲ್ಬೋರ್ನ್ನಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಮಹಿಳಾ ಏಕಲ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದೇನೆ. ಸರ್ನಾ, ಯಾರು ಗೆದ್ದಿದ್ದಾರೆ ಸರ್ ಇದನ್ನು?
ಇಂಪಾರ್ಟೆಂಟ್ ಆಗುತ್ತೆ ಇದು. ಯಾರು ಗೆದ್ದಿದ್ದಾರೆ ಹೇಳ್ಬೋದಾ ಸರ್? ಅರ್ನಾ ಸಬಲಿಂಕ ಅವ್ರು ಗೆದ್ದಿದ್ದಾರೆ, ಐಗಾ ಸ್ವೇಟೆಕ್ ಅವ್ರು ಗೆದ್ದಿದ್ದಾರೆ, ಆ್ಯಂಡ್ ಈ ಒಂದು ಎಲೆನಾ ರಿವಾಕಿನಾ ಅವ್ರು ಗೆದ್ದಿದ್ದಾರೆ, ಇಲ್ಲ ಅಂದರೆ ಕೋಕೋ ಗೌಫ್ ಅವ್ರು ಗೆದ್ದಿದ್ದಾರೆ. ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಯಾರೂ ಅಲ್ಲ, ಹೊಸದಾಗಿರ್ತಕ್ಕಂತಹ ಪ್ರತಿಭೆ ಯಾರು ಸರ್? ಈ ಒಂದು ಎಲೆನಾ ರಿವಾಕಿನಾ ಅವ್ರು ಗೆದ್ದಿದ್ದಾರೆ. ಹೆಸರನ್ನ ಯಾರು? ಈ ಒಂದು ಎಲೆನಾ ರಿವಾಕಿನಾ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ಬಟ್ ಇವಾಗ ಬಂದು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ, ಮಹಿಳಾ ಸಿಂಗಲ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಫೆಬ್ರವರಿ 1, 2026 ಭಾರತೀಯ ಕರಾವಳಿ ರಕ್ಷಣಾ ಪಡೆಯು ಎಷ್ಟನೇ ಸ್ಥಾಪನಾ ದಿನವನ್ನು ಆಚರಿಸುತ್ತದೆ ಅಂತ ಕೇಳಿದ್ದೇನೆ ಸರ್. ಎಷ್ಟನೇ ಒಂದು ಸ್ಥಾಪನಾ ದಿನವನ್ನು ಆಚರಿಸ್ತಾ ಇದೆ ಸರ್ ಇದು ಹೇಳ್ಬೋದಾ ಸರ್? ಎಷ್ಟನೇದು ಅಂತ ಕೇಳಿದ್ರೆ ಈ ಒಂದು 50ನೇ ಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದೆ. ಯಾವುದು ಅಂತ ಕೇಳಿದ್ರೆ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ದಕ್ಷಿಣ ಭಾರತದ ಮೊದಲ ಕುಂಭಮೇಳ ಎಂದು ಕರೆಯಲಾಗುವ ಮಹಾಮಘ ಮಹೋತ್ಸವ ಇತ್ತೀಚೆಗೆ ಕೇರಳದ ಯಾವ ಸ್ಥಳದಲ್ಲಿ ನಡೆಯಿತು? ಹಾಗಾದರೆ ದಕ್ಷಿಣ ಭಾರತದ ಕುಂಭಮೇಳ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಕೇರಳದಲ್ಲಿ ನಡೀತದೆ. ಸೊ ಅದರ ಹೆಸರು ಏನು ಅಂತ ಕೇಳಿದ್ರೆ ಈ ಒಂದು ಮಹಾಮಘ ಉತ್ಸವ ಅಂತ ಹೇಳ್ತೀವಿ. ಸೊ ಇದು ಎಕ್ಸಾಕ್ಟ್ಲಿ ಯಾವ ಒಂದು ಸಿಟಿಯಲ್ಲಿ ನಡೀತದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ತಿರುನವಾಯುವಲ್ಲಿ ನಡೀತದೆ. ಹೆಸರನ್ನ ಎಲ್ಲಿ ನಡೀತದೆ ಅಂದರೆ ಈ ಒಂದು ತಿರುನವಾಯುದಲ್ಲಿ ಮಹಾಮಘ ಮಹೋತ್ಸವ ನಡೀತದೆ. ಹೆಸರನ್ನ ಸೊ ಇದನ್ನ ಏನಂತ ಹೇಳ್ತೀವಿ ಅಂದರೆ ಈ ಒಂದು ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ 2 ಹೊಸ ತಾಣಗಳು ಯಾವ್ದ್ಯಾವುದು ಅಂತ ಕೇಳಿದರೆ ಸರ್ನ ಯಾವ್ದ್ಯಾವುದು ಸರ್? ರಂಗನತಿಟ್ಟು, ಭರತಪುರವಾ? ರಂಗನತಿಟ್ಟು ಎಲ್ಲಿ ಕಂಡುಬರುತ್ತೆ? ಕರ್ನಾಟಕದಲ್ಲಿ ಕಂಡುಬರುತ್ತೆ. ಭರತಪುರ ಎಲ್ಲಿ ಕಂಡುಬರುತ್ತೆ ಸರ್? ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಅದೇ ಲೋಕ್ಟಾಕ್ ಮಣಿಪುರದಲ್ಲಿ ಕಂಡುಬರುತ್ತೆ. ಧಾಲ್ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಸುಂದರಬನ ಈ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ವೆಮರ ನಿಮಗೆ ಕೇರಳದಲ್ಲಿ ಕಂಡುಬರುತ್ತೆ. ಸೊ ಯಾವುದೂ ಸಹ ಅಲ್ಲ. ಯಾವುದು ಅಂತ ಕೇಳಿದ್ರೆ ಈ ಪಾಟ್ನಾ ಪಕ್ಷಿಧಾಮ ಅಭಯಾರಣ್ಯ ಇದು ಎಲ್ಲಿ ಕಂಡುಬರುತ್ತೆ? ಯು ಪಿ ಎಲ್ಲಿ ಕಂಡುಬರುತ್ತೆ ಸರ್? ಪಾಟ್ನಾ ಅಂದರೆ ಇದು ಬಿಹಾರದಲ್ಲಿ ಕಂಡುಬರುತ್ತಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪಾಟ್ನಾ ಪಕ್ಷಿ ಅಭಯಾರಣ್ಯ ಏನಿದೆ ಅಲ್ವಾ, ಇದು ಯು ಪಿ ಎಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಚಿಕ್ಕ ಪಕ್ಷಿಧಾಮ ಅಂತ ಹೇಳ್ತೀವಿ. ಅತ್ಯಂತ ಚಿಕ್ಕ ಪಕ್ಷಿಧಾಮ ಆಗಿದೆ ಇದು. ಸೊ ಇದು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಚಾರಿದಂಡ್ ಅಂತ ಹೇಳ್ತೀವಿ. ಈ ಒಂದು ಚಾರಿದಂಡ್ ಏನಿದೆ ಅಲ್ವಾ, ಕಚ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಚ್ ಜಿಲ್ಲೆ ಗುಜರಾತಲ್ಲಿ ಕಂಡುಬರ್ತಕ್ಕಂಥ ಒಂದು ರಾಮ್ಸರ್ ಸೈಟ್ ಆಗಿದೆ. ಸೊ ಹಾಗಾದರೆ ಟೋಟಲಿ ಎಷ್ಟು ರಾಮ್ಸರ್ ಸೈಟ್ಗಳಾಗಿತ್ತು ಇವಾಗ ಅಂತ ಕೇಳಿದ್ರೆ 98 ರಾಮ್ಸರ್ ಸೈಟ್ಗಳಾಗಿದ್ದಾವೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಇಂಗ್ಲೆಂಡ್ ಫಸ್ಟ್ ಸ್ಥಾನ ಇದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಇಂಗ್ಲೆಂಡ್, ಸೆಕೆಂಡ್ ಯಾವುದು ಸರ್? ಮೆಕ್ಸಿಕೋ ದೇಶ, ಥರ್ಡ್ ಯಾವುದು ಸರ್? ನಮ್ಮ ಇಂಡಿಯಾ. ಓಕೆ, ನೆನ್ಪಿಟ್ಕೊಳ್ಳಿ. EMI. ಓಕೆ, EMI ಐತೆ ನೋಡಿ ಅಲ್ವಾ? EMI ನೋಡಿ ಕೊಡೆ ಐತೆ ನೋಡಿ ಇಲ್ಲಿ ನಿಮಗೆ EMI. ಇಂಗ್ಲೆಂಡ್, ಮೆಕ್ಸಿಕೋ ಆ್ಯಂಡ್ ದೆನ್ ಇಂಡಿಯಾ. ನೆನ್ಪಿಟ್ಕೊಳ್ಳಿದ್ದೇನಾ? ಓಕೆ, ಸೊ 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರ್ತಾ ಇದೆ. ಓಕೆ, ಸೊ ಇದು ಸನ್ಮೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹರಿಯಾಣದ ಫರೀದಾಬಾದ್ನಲ್ಲಿ ನಡೆಯುತ್ತಿರುವ ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಸ್ವಾವಲಂಬಿ ಕರಕುಶಲ ಮೇಳದ ಎಷ್ಟನೇ ಆವೃತ್ತಿ ಇದಾಗಿದೆ ಅಂತ ಕೇಳಿದ್ರೆ ಸರ್? ಎಷ್ಟನೇ ಆವೃತ್ತಿ ಆಗಿದೆ ಸರ್ ಇದು? ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಇದು 39ನೇ ಆವೃತ್ತಿ ಆಗಿತ್ತು ಅಂತ. ಓಕೆ, ಎಷ್ಟು? 39ನೇ ಆವೃತ್ತಿ ಆಗಿತ್ತು. ಹೋದ ವರ್ಷ ಎಷ್ಟನೇ ಆವೃತ್ತಿ ಆಗಿತ್ತು ಸರ್? 38ನೇ ಆಗಿತ್ತಲ್ವಾ? ಸೊ ಈ ವರ್ಷ ಎಷ್ಟಾಗಿದೆ? 39ನೇದು ಆಗಿದೆ. ಓಕೆ, ಇದನ್ನು ಜಾಸ್ತಿ ಜನ ಇಗ್ನೋರ್ ಮಾಡ್ತೀರಾ ಇದು ಆವೃತ್ತಿ, ನೆನ್ಪಿಟ್ಕೊಳ್ಳಲ್ಲ. ಬಟ್ ಹೇಳ್ತಿದ್ದೀನಿ, ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಪೆಷಲಿ ಯಾರು ಅಂತ ಕೇಳಿದ್ರೆ ಈ ಒಂದು SSC ಆ್ಯಂಡ್ ದೆನ್ RRB ಎಕ್ಸಾಮ್ ಫೋಕಸ್ಲಿ ಯಾರು ಬರೀತಿದ್ರಲ್ವಾ ಅವ್ರು ಇದನ್ನು ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ ಕೇಳ್ತಾನೆ, ಸ್ಪೆಷಲಿ SSCಯಲ್ಲಿ ಕೇಳ್ತಾನೆ ಇದನ್ನು ಎಷ್ಟನೇ ಆವೃತ್ತಿ ಅಂತ, ಯಾಕಂದರೆ ಇದು ಅಷ್ಟು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉಕ್ಕು ಸಚಿವಾಲಯದ ಅಡಿಯಲ್ಲಿರುವ ಯಾವ ಭಾರತನ ಕಂಪ್ನಿಯು ಇತ್ತೀಚೆಗೆ ಸೆಲ್ ಇ ಬ್ರಾಷನ್ ಎಂಬ ಸ್ಪರ್ಧೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಸರ್ನ ಯಾವುದು ಪ್ರಾರಂಭಿಸಿದೆ ಸರ್? ಇದನ್ನು ಯಾರು ಅಂತ ಕೇಳಿದ್ರೆ ಸರ್ ಅವಾಗ ಹೇಳಬೇಕಾಗಿತ್ತು ಸರ್, ಯಾರಿಲ್ಲ ಈ ಒಂದು ಸೇಲ್ ಅವರು ಸರ್ನ ಯಾರು? ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 39ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಲೆದರ್ ಫೇರ್ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ರೆ ಸರ್ನ ಈ ಒಂದು ಲೆದರ್ ಫೇರ್ ಎಲ್ಲಿ ಪ್ರಾರಂಭ ಆಗಿದೆ ಸರ್? ಅದು ಎಲ್ಲಿ ಅಂತ ಕೇಳಿದ್ರೆ ಸರ್ ಅದು ಚೆನ್ನೈಯಲ್ಲಿ ಪ್ರಾರಂಭವಾಗಿದೆ. ಸರ್ನ ಎಲ್ಲಿ ಅಂದರೆ ಈ ಒಂದು ಚೆನ್ನೈಯಲ್ಲಿ ಈ ಒಂದು ಲೆದರ್ ಫೇರ್ ಪ್ರಾರಂಭವಾಗಿದೆ. ಓಕೆ, ಅತಿ ಹೆಚ್ಚು ಈ ಒಂದು ಲೆದರ್ಗೆ ಫೇಮಸ್ ಆಗಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ರೆ ಕಾನ್ಪುರ. ಚರ್ಮಕ್ಕೆ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಸ್ಥಳ ಯಾವುದು ಸರ್? ಚರ್ಮ ಅಂದ್ರೇನು, ಲೆದರ್ ಅಂದ್ರೇನು, ಎರಡೂ ಒಂದೇ. ಫ್ಯಾನ್ಸಿಯಲ್ಲಿ ಲೆದರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಅಷ್ಟೇ. ಓಕೆ, ಸೊ ಮೀನ್ಸ್ ಈ ಒಂದು ಚರ್ಮಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ಸ್ಥಳ ಯಾವುದು ಅಂತ ಕೇಳಿದ್ರೆ ಕಾನ್ಪುರ ಅಂತ ಹೇಳ್ತೀವಿ. ಇಡೀ ನಮ್ಮ ಭಾರತದಲ್ಲಿ ಚರ್ಮದ ಚಪ್ಪಲಿಗಳ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂತ ಕೇಳಿದ್ರೆ ಇದೇ ಕಾನ್ಪುರ. ಓಕೆ, ಬಟ್ ಇಲ್ಲಿ ಒಂದು ಲೆದರ್ ಫೇರ್ ನಡೆದಿರೋದು ಎಲ್ಲಿ ಅಂತ ಕೇಳಿದ್ರೆ ಕಾನ್ಪುರದಲ್ಲಿ ಅಲ್ಲ, ಅದರ ಬದಲಾಗಿ ಒಂದು ಚೆನ್ನೈ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಆಪ್ಷನ್ ಕಾನ್ಪುರ ಕೊಟ್ಟರೆ ಕಾನ್ಪುರನ್ನು ನೀವು ಟಿಕ್ ಹಾಕಕ್ಕೆ ಬೇಡ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಟೈಮ್ಸ್ ಬಿ ಸ್ಕೂಲ್ ಶ್ರೇಯಾಂಕ 2026ರಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಸರ್ ಯಾವ ಸಂಸ್ಥೆ ಸರ್ ಇದು? ಯಾವ ಸಂಸ್ಥೆ ಅಂತಂದರೆ ಸರ್ ದ್ಯಾಟ್ ಈಸ್ ಯಾವುದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಏನಿದೆ ಅಲ್ವಾ, ಬಿ ಸ್ಕೂಲ್ ಶ್ರೇಯಾಂಕ 2026ರಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಾಲಿನ ಶುದ್ಧತೆಯನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ರೆ ಸರ್ ಯಾವುದನ್ನು ಬಳಸಲಾಗ್ತದೆ ಸರ್ ಎಂದು ಹಾಲಿನ ಶುದ್ಧತೆಯನ್ನು? ಫ್ಯಾಟ್ ಅಳಿತಾರೆ ಗೊತ್ತಾ? ನೀವು ಡೈರಿಗೆಲ್ಲ ಹಾಲಿನ ಆದರೂ ಹಾಕ್ತಿದ್ರೆ ನೀವು ರೈತರು ಯಾರಾದರೂ ಇದ್ದರೆ ಸೊ ನಿಮ್ಗೆ ಗೊತ್ತಿರುತ್ತೆ ಫ್ಯಾಟ್, ಹಾಲಿನ ಫ್ಯಾಟ್ ಎಷ್ಟಿದೆ, ಫ್ಯಾಟ್ ಕಡಿಮೆ ಇದೆ ದುಡ್ಡು ಕಡಿಮೆ ಕೊಡ್ತೀನಿ, ಫ್ಯಾಟ್ ಜಾಸ್ತಿ ಇದೆ ಓಕೆ ಕರೆಕ್ಟಾಗಿರ್ತಕ್ಕಂಥ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಅವರು. ಮೀನ್ಸ್ ಯಾವುದರಿಂದ ನಾವು ಅಳಿತೀವಿ? ಯಾವುದು ಸರ್? ಬ್ಯಾರೋಮೀಟ್ರ್ ಒತ್ತಡ ಕಳೆಯೋಲ್ವಾ ನಾವು? ಹೈಗ್ರೋಮೀಟ್ರ್ ಸರ್ ಇದು ತೇವಾಂಶ ಕಳೆಯೋಲ್ವಾ? ಅದೇನು ಥರ್ಮೋಮೀಟ್ರ್ ಇದು ಎಂಥ ಹೀಟ್ಗಳೇ ಅಲ್ವಾ? ಅದೇ ಲ್ಯಾಕ್ಟೋಮೀಟರ್ ಹೌದು, ಇದನ್ನು ನಾವು ಅಳಿತೀವಿ ಸರ್. ಹಾಲಿನ ಶುದ್ಧತೆಗೆ
ಹಾಲಿನ ಶುದ್ಧತೆಯನ್ನು ಅಳೆಯಲು ನಾವು ಯಾವ ಒಂದು ಸಾಧನವನ್ನು ಬಳಸಲಾಗ್ತದೆ ಅಂತ ಕೇಳಿದ್ರೆ ಈ ಒಂದು ಲ್ಯಾಕ್ಟೋಮೀಟರ್ನ ನಾವು ಬಳಸಲಾಗ್ತದೆ. ಓಕೆ, ಲ್ಯಾಕ್ಟೋ ಅಂದ್ರೇ ಹಾಲು ಅಂತ ಹೇಳ್ತೀವಿ. ಲ್ಯಾಕ್ಟೋ ಅಂದರೆ ಹಾಲು, ಲ್ಯಾಕ್ಟೋಬ್ಯಾಸಿಲಸ್ ಅಂದರೆ ಅದರಲ್ಲಿ ಹಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯ ಹಾಕಿದ ಯುದ್ಧ ಯಾವುದು ಅಂತ ಕೇಳಿದ್ರೆ 1526 ಮೊದಲ ಪಾನಿಪತ್ ಯುದ್ಧ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಳದಿಘಾಟ್ ಯುದ್ಧ ಯಾವಾಗ ನಡೆದಿದೆ ಸರ್? 1576 ನಡೆದಿದೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬಕ್ಸಾರ್ ಯುದ್ಧ 1760 ಅಂತ ಹೇಳ್ತೀವಿ. ಓಕೆ, ಪ್ಲಾಸಿ ಯುದ್ಧ 1757 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನವಾರ್ಡ್ನ ಪೂರ್ಣ ರೂಪವೇನು ಅಂತ ಹೇಳ್ತೇನೆ. ಹೆಸರನ್ನ ಏನು ನವಾರ್ಡ್ನ ಪೂರ್ಣ ರೂಪ? ಸರ್ ಏನಿದೆ ಸರ್? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸರ್ ಏನು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿರೋವಾಗ ಸರ್ 1982 ಅಲ್ಲಿ ಇದು ಸ್ಥಾಪನೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಿದ್ರೆ ಡೈನಮೋ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ಈ ಒಂದು ವಿಶ್ವ ಜೌಗು ಪ್ರದೇಶ ದಿನ ಅಥವಾ ಈ ಒಂದು ವಿಶ್ವ ರಾಮ್ಸಾರ್ ದಿನವನ್ನಾಗಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್. ಯಾವಾಗಿಲ್ಲ ಅಂದರೆ ಈ 2/2 ಮೀನ್ಸ್ ಈ ಫೆಬ್ರವರಿ 2ನೇ ತಾರೀಕಿಗೆ ಇದನ್ನು ಆಚರಣೆ ಮಾಡ್ತೀವಿ ಅಂತ. ಸರ್ 2/2 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಜನವರಿ 30ರಂದು ಹುತಾತ್ಮರ ದಿನವನ್ನು ಯಾರ ಪುಣ್ಯತಿಥಿಯ ಸ್ಮರಣಾರ್ಥ ಆಚರಿಸಲಾಗ್ತದೆ? ಸರ್ ಯಾರ ಪುಣ್ಯತಿಥಿ ಸರ್? ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪುಣ್ಯತಿಥಿ ನಮಗೆ ಗೊತ್ತೇ ಇಲ್ಲ. ಶೋಕದ ದಿನ ಇದು. ಓಕೆ, ಶೋಕ ಇದೆ ನಮಗೆಲ್ಲರಿಗೂ ಸಹ ಗೊತ್ತೇ ಇಲ್ಲ. ಸೊ ಇವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಭಗತ್ ಸಿಂಗ್ ಅವ್ರದ್ದಲ್ಲ ಸರ್, ಭಗತ್ ಸಿಂಗ್ ಅವ್ರದ್ದು ಮಾರ್ಚ್ 23. ಸೊ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಅಥವಾ ಈ ಒಂದು ಗಾಂಧೀಜಿ ಅವ್ರದ್ದು ಯಾರ್ದು ಅಂತ ಕೇಳಿದ್ರೆ ಒಂದು ಗಾಂಧೀಜಿ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಗಾಂಧೀಜಿ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 72ನೇ ವಯಸ್ಸಿನಲ್ಲಿ ನಿಧನರಾದ ಮೈಕಲ್ ಲಾಬ್ಸ್ ಅವರು 2011ರಿಂದ 2013ರವರೆಗೆ ಭಾರತದ ಯಾವ ಕ್ರೀಡಾ ತಂಡದ ಕೋಚ್ ಆಗಿ ಸೇವೆಯನ್ನು ಸಲ್ಲಿಸಿದ್ರು ಅಂತ ಕೇಳಿದ್ರೆ ಸರ್ ಯಾರು? ಈ ಒಂದು ಮೈಕಲ್ ಲಾಬ್ಸ್ ಅವರು ಯಾವ ಒಂದು ತಂಡಕ್ಕೆ ಕೋಚ್ ಆಗಿ ಸಲ್ಲಿಸಿದ್ರು ಸರ್ ಇವರು? ಯಾವ ತಂಡಕ್ಕೆ ಅಂತ ಹೇಳಿದ್ರೆ ಅವಾಗಲೂ ಹೇಳಬೇಕಿರುತ್ತೆ ಸರ್. ಯಾವುದು ಅಂದರೆ ಈ ಒಂದು ಹಾಕಿ ತಂಡದ ಕೋಚ್ ಆಗಿದ್ರು ಇವರು. ಯಾರು ಅಂದರೆ ಈ ಒಂದು ಮೈಕಲ್ ಲಾಬ್ಸ್ ಅವರು. ಓಕೆ, ನೆನ್ಪಿಟ್ಕೊಳ್ಳಿ, ಮೈಕಲ್ ಲಾಬ್ಸ್ ಅವರು ಹಾಕಿ ತಂಡದ ಕೋಚ್ ಸಹ ಆಗಿದ್ರು 2011ರಿಂದ 2013ರವರೆಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು PFRDA ಚಂದಾದಾರರ ಆರೋಗ್ಯ ವೆಚ್ಚಗಳಿಗಾಗಿ ಇತ್ತೀಚೆಗೆ ಪರಿಚಯಿಸಿದ ಯೋಜನೆಯ ಹೆಸರೇನು ಅಂತ ಕೇಳಿದಾನೆ. ಏನಾಗಿದೆ ಸರ್ ಈ ಒಂದು ಯೋಜನೆಯ ಹೆಸರು ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್, ದ್ಯಾಟ್ ಈಸ್ NPS ಸ್ವಾಸ್ಥ್ಯ ಯೋಜನೆ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು NPS ಸ್ವಾಸ್ಥ್ಯ ಯೋಜನೆಯನ್ನು ಇತ್ತೀಚೆಗೆ ಪರಿಚಯಿಸಿದೆ. ಯಾವುದೇ ಒಂದು PFRDA ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸಾಂಸ್ಕೃತಿಕ ನ್ಯಾಯ ಮತ್ತು ಪರಂಪರೆಯ ರಕ್ಷಣೆಯ ಭಾಗವಾಗಿ ಕಳ್ಳ ಸಾಗಣೆ ಮಾಡಲಾಗಿದ್ದ ಪ್ರಾಚೀನ ಕಂಚಿನ ವಿಗ್ರಹಗಳನ್ನು ಭಾರತಕ್ಕೆ ಹಿಂದಿರುಗಿಸಲು ನಿರ್ಧರಿಸಿರುವ ದೇಶ ಯಾವುದು ಸರ್? USA ದೇಶ ಸರ್. ಅವಾಗಲೇ ನೋಡಿದ್ವಲ್ಲ ಸರ್, ಅದು ಸ್ಮಿತ್ ನ್ಯಾಷನಲ್ ಮ್ಯೂಸಿಯಂ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕೃತಕ ಬುದ್ಧಿಮತ್ತೆ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು ಭಾರತದ ಮೊದಲ AI ಚಾಲಿತ ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದೇನೆ. ಯಾವ ರಾಜ್ಯ ಸರ್ ಅದು? ಉತ್ತರ ಪ್ರದೇಶ. ಯಾವ ರಾಜ್ಯ ಅಂತ ಕೇಳಿದ್ರೆ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹುತಾತ್ಮರ ದಿನದಂದು ದೇಶಾದ್ಯಂತ ಹುತಾತ್ಮರಿಗೆ ಗೌರವ ಸಲ್ಲಿಸಲು ಬೆಳಗ್ಗೆ 11 ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಗುತ್ತದೆ? ಎಷ್ಟು ನಿಮಿಷಗಳ ಕಾಲ ನಾವು ಮೌನಾಚರಣೆಯನ್ನು ಮಾಡ್ತೇವೆ? ಎಷ್ಟು ನಿಮಿಷಗಳ ಕಾಲ ಅಂತ ಕೇಳಿದ್ರೆ 2 ನಿಮಿಷಗಳ ಕಾಲ ನಾವು ಮೌನಾಚರಣೆಯನ್ನು ಮಾಡ್ತೇವೆ ಸರಿನಾ? 2 ನಿಮಿಷಗಳ ಕಾಲ ಹುತಾತ್ಮರ ದಿನದಂದು ಹುತಾತ್ಮರಿಗೆ ನಾವು ಗೌರವವನ್ನು ಸಲ್ಲಿಸ್ತೀವಿ. ಹುತಾತ್ಮರು ಅಂದರೆ ಜಸ್ಟ್ ನಾವು ಗಾಂಧೀಜಿ ಅಂತ ಮಾತ್ರ ಕನ್ಸಿಡರ್ ಮಾಡಲ್ಲ. ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿರ್ತಕ್ಕಂತಹ ಪ್ರತಿಯೊಂದು ಜೀವಿ ಓಕೆ ಏನಿದೆ ಅಲ್ವಾ, ಅವ್ರನ್ನೆಲ್ಲರನ್ನೂ ಸಹ ನಾವು ಈ ಹುತಾತ್ಮರು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ಆರ್ಮಿ ಪರ್ಸನ್ಸ್ ಬರ್ತಾರೆ, ಆ್ಯಂಡ್ ದೆನ್ ಸ್ವಯಂ ಸೇವಕರು ಬರ್ತಾರೆ, ಆ್ಯಂಡ್ ದೆನ್ ಸ್ವತಂತ್ರ ಯೋಧರು ಬರ್ತಾರೆ. ಸೊ ಇವರೆಲ್ಲರೂ ಸಹ ಬರ್ತಾರೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ 2 ನಿಮಿಷ ನಮಗೆ ನಿಲ್ಲಕ್ಕೆ ಏನು ಹೋಗಲ್ಲ. ಓಕೆ, ಮೀನ್ಸ್ 2 ನಿಮಿಷ ನಾವು ಅವ್ರ ಸಲುವಾಗಿ ಮೌನಾಚರಣೆ ಸಹ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು PFRDA ಪರಿಚಯಿಸಿದ NPS ಸ್ವಾಸ್ಥ್ಯ ಯೋಜನೆಯ ಮುಖ್ಯ ಪ್ರಯೋಜನವೇನು ಅಂತ ಕೇಳಿದ್ರೆ ಸರ್ ಏನಾಗಿದೆ ಸರ್ ಈ ಒಂದು ಮುಖ್ಯ ಪ್ರಯೋಜನ ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್, ದ್ಯಾಟ್ ಈಸ್ ಆಸ್ಪತ್ರೆ ಮತ್ತು ವೈದ್ಯಕೀಯ ವೆಚ್ಚಗಳಿಗೆ ಪಿಂಚಣಿ ಉಳಿತಾಯ ಬಳಸುವ ಅವಕಾಶ ಅಂತ ಹೇಳ್ತೀವಿ ಸರ್. ಏನು ಈ ಒಂದು ಆಸ್ಪತ್ರೆ ಮತ್ತು ವೈದ್ಯಕೀಯ ವೆಚ್ಚಗಳಿಗೆ ಪಿಂಚಣಿ ಉಳಿತಾಯ ಬಳಸುವ ಅವಕಾಶವನ್ನು ಈ ಒಂದು NPS ಸ್ವಾಸ್ಥ್ಯ ಯೋಜನೆ ಕಲ್ಪಿಸ್ತದೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು US ಮ್ಯೂಸಿಯಂ ಭಾರತಕ್ಕೆ ವಿಗ್ರಹಗಳನ್ನು ಹಿಂದಿರುಗಿಸುವುದು ಯಾವ ಅಂತಾರಾಷ್ಟ್ರೀಯ ಸಂಧಿಯ ಆಶಯಗಳಿಗೆ ಪೂರಕವಾಗಿದೆ ಅಂತ ಕೇಳಿದಾನೆ ಸರ್. ಯಾವ ಒಂದು ಸಂಧಿ, ಯಾವ ಒಂದು ಟ್ರೀಟಿ ಅಂತ ಕೇಳಿದಾನೆ. ಯಾವ ಟ್ರೀಟಿ ಹೇಳ್ಬೋದಾ ಸರ್? ಯಾವುದು ಅಂತಂದರೆ ಅದು ಯುನೆಸ್ಕೋ 1917ರ ಒಂದು ಟ್ರೀಟಿ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಯುನೆಸ್ಕೋದ 1970ರ ಸಂಧಿ ಅಂತ ಹೇಳ್ತೀವಿ. ಓಕೆ, ಆ ಒಂದು ಸಂಧಿ ಅನ್ವಯ ಅವರು ನಮಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರದೇಶದಲ್ಲಿ ಸ್ಥಾಪಿಸಲಾದ ಮೊದಲ AI ವಿಶ್ವವಿದ್ಯಾಲಯದಲ್ಲಿ ಈ ಕೆಳಗಿನ ಯಾವ ಅಧ್ಯಯನ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಅಂತ ಕೇಳಿದಾನೆ. ಯಾವ ಕ್ಷೇತ್ರಕ್ಕೆ ಸರ್? ಕೃಷಿ ವಿಜ್ಞಾನಕ್ಕ? ಇಲ್ಲ. ಕೃತಕ ಬುದ್ಧಿಮತ್ತೆ ಮತ್ತು ಡೇಟಾ ಸೈನ್ಸ್ಗ? ಹೌದು, ಇದಕ್ಕೆ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಕೃತಕ ಬುದ್ಧಿಮತ್ತೆ ಮತ್ತು ಡೇಟಾ ಸೈನ್ಸ್ ಬದಲಿ ಇದು ಇಂಪಾರ್ಟೆಂಟ್ ಇಲ್ಲ ನಿಮಗೆ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ಏನು? ಉತ್ತರ ಪ್ರದೇಶದಲ್ಲಿ ಸ್ಥಾಪಿಸಲಾದ ಮೊದಲ AI ವಿಶ್ವವಿದ್ಯಾಲಯ. ಸೊ ಮೊದಲ AI ವಿಶ್ವವಿದ್ಯಾಲಯ ಯಾವ ಒಂದು ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಈ ಒಂದು ಉತ್ತರ ಪ್ರದೇಶ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಮೈಕಲ್ ಲಾಬ್ಸ್ ಅವರು ಭಾರತೀಯ ಹಾಕಿ ತಂಡಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳಲ್ಲಿ ಯಾವುದು ಅಂತ ಕೇಳಿದಾನೆ ಸರ್. ಏನು ಕೊಡುಗೆ ನೀಡಿದ್ರು ಅವರು?
ಓಕೆ, ಹೇಳ್ಬೋದಾ? ಇದನ್ನು ನೀವು ಹೋಮ್ವರ್ಕ್ ಆಗಿ ತೊಗೊಳ್ಳಿ, ಇದನ್ನು ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.